ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇದು ನಿನ್ನೆದ ಲಾಗ್ ಕಂಟಿನ್ಯೂ ಇದೆ ನೋಡ್ರಿ. ಇಲ್ಲಿ ಮಹಾಲಿಂಗೇಶ್ವರ ಗುಡಿಗೆ ಬಂದೇವ್ರಿ, ದೇವ್ರ ದರ್ಶನ ಮಾಡ್ಲಿಕ್ಕೆ ರೀ. ಇಲ್ಲಿ ಇದು ಜಾಗ ಚೆನ್ನಾಗಿದೆ ಅಂತೇಳಿ ನಾನು ನಮ್ಮ ಸಿಸ್ಟರ್ ಒಂದು ಸ್ವಲ್ಪ ಫೋಟೋಶೂಟ್ ಮಾಡಿಸ್ಕೊಂಡಿವ್ರಿ. ಇಲ್ಲಿ ಒಂದು ಉದ್ಭವ ವರಮಹಾಲಕ್ಷ್ಮಿ ಮಂದಿರ ಒಂದಿತ್ರಿ. ಇಲ್ಲಿ ಒಂದು ದೇವ್ರ ದರ್ಶನ ಮಾಡಕ್ಕೆ ಮಾತ್ರ ನಾವು ಹೋಗ್ತಾ ಇದ್ದೀವಿ. ಸೌಕಾಶ್ವರ ಕೈಲಿ ಎಲ್ಲೈತಿ ಲೈಟ್ ಇದ ಹಾಂ ಇಲ್ಲಿ
ಅಮ್ಮ ತಾಯಿ ಲಕ್ಷ್ಮಿ ಜಗಜ್ಜನನಿ ಜಗನ್ಮಾತೆ. ಬಂದ್ ಮಾಡಿ ಹಗರ್ಕ ಡೌಟ್ ಐತಿ ಅದಕ್ಕೆ ನೀನೊಂದು ತಗೋ ನಾನೊಂದು ತಗೋತೇನೆ ಅದೇನು. ಕುದುರೆನೂ ಬರತ್ತವೆ ಹೇಳವ ಈ ಕಟ್ಕೊಂಡು ಹಾಯ್ದಿಗಿದ್ದಾವ. ಇಲ್ಲಿ ಎಲ್ಲ ದೇವ್ರ ದರ್ಶನ ಮಾಡಿದ್ವಿ ರೀ. ದೇವ್ರ ದರ್ಶನ ಮಾಡಿ ಮತ್ತು ಹಂಗೆ ಅದು ಜೋಗ್ ಫಾಲ್ಸ್ ನೋಡಿದ್ವಿ ರೀ. ಅದು ಗೋಕಾಕದ ಫಾಲ್ಸ್ ಅಂತಾರೆ ರೀ, ಅದು ನೋಡಿದ್ವಿ. ದಬೆ ಎಲ್ಲ ಮತ್ತು ನೀರೇನು ಅಷ್ಟೇನು ಇರಲಿಲ್ಲ ರೀ, ಯಾಕಂದ್ರೆ ಮಳೆ ನೀರಿಲ್ಲ ರೀ ಅಷ್ಟು. ಅದಕ್ಕೆ ಅಷ್ಟೇ ಸ್ವಲ್ಪ ನೋಡಿದ್ವಿ. ಮತ್ತು ಅಲ್ಲಿನ ಒಳಗೆಲ್ಲ ಹೋಗ್ಬೇಕು, ಸ್ವಲ್ಪ ಅಡ್ಡಾಡ್ಬೇಕಂದ್ರೆ ಅಲ್ಲೇನು ಬಿಡಲೇ ಇಲ್ಲ ರೀ. ಅಲ್ಲಿ ಸ್ವಲ್ಪ ತಂತಿ ಫುಲ್ ಅಂತೆಲ್ಲ ಬಾದಾಗಿತ್ತು ರೀ. ಹಂಗೆಲ್ಲ ಬಸ್ ಸ್ಟಾಪಿಗೆ ಕಾಯ್ತಾ ಕೂತ್ಕೊಂಡಿದ್ವಿ. ಬಸ್ ಬಂತು ರೀ. ಮತ್ತು ಬಸ್ ಒಳಗೆ ಕೂತ್ಕೊಂಡು ಗೋಕಾಕ್ ಫಾಲ್ಸಿಂದ ಗೋಕಾಕಕ್ಕೆ ಹೋಗ್ತಾ ಇದ್ದೀವಿ ನೋಡ್ರಿ. ಇದು ಮತ್ತು ಹೋಗ್ತಾ ಇಲ್ಲಿ ನೇಚರ್ ತುಂಬ ಚೆನ್ನಾಗಿದೆ ಅಂತ ಇದೊಂದು ಸ್ವಲ್ಪ ಎಲ್ಲ ವಿಡಿಯೋ ಮಾಡ್ಕೊಂಡೇನಿ ರೀ. ಇದು ನೋಡ್ರಿ, ಆಚೆ ಕಡೆ ದೊಡ್ಡ ಬೆಟ್ಟ ಇದೆ. ಬೆಟ್ಟ ಅಲ್ಲಿ ಇಲ್ಲಿ ಮಧ್ಯಕ್ಕೆ ನದಿ ಹರಿದಿದೆ ರೀ. ಅದೇ ಜೋಗ್ ಫಾಲ್ಸ್ ಎಲ್ಲ ಬೀಳ್ತಾ ಇದೆಯಲ್ಲ ರೀ, ನೀರು ದಬೆ ಅದ ನೀರನ್ನೇ ಇಲ್ಲಿ ಹಿಂಗೆ ಹರ್ಕೊಂಡು ಬಂದಿದ್ದಾರೆ. ನೋಡೋಕೆ ಎಷ್ಟು ತುಂಬ ಚೆನ್ನಾಗಿ ಕಾಣ್ತಿದೆ ರೀ. ದೂರಿಂದ ನೋಡಿದ್ರೆ ನದಿ, ಗುಡ್ಡ, ಮಲಗಿದೆ ಹಸಿರು ಗಿಡಗಳು, ಇದೆಲ್ಲ ಭಾಳ ಚೆನ್ನಾಗಿ ವ್ಯೂ ಇತ್ತು ರೀ. ಇದೊಂದು ಸ್ವಲ್ಪ ಎಲ್ಲ ವಿಡಿಯೋ ಮಾಡಿಕೊಂಡೆ. ಹಾಗೆ ಮತ್ತು ಇದೆ ಬರ್ತಾ ಬರ್ತಾ ಮತ್ತು ಇಲ್ಲೆಲ್ಲ ಸ್ವಲ್ಪ ವಿಡಿಯೋ ಮಾಡ್ತಾ ಬಂದೆ ರೀ. ಇದು ಅದ ನೋಡಿ ಗಣಪತಿ ಗುಡಿ. ಇಲ್ಲಿ ಫಸ್ಟ್ ನಾವು ಚಿಕ್ಕವರಿದ್ದಾಗಂತೂ ಒಟ್ಟು ಹಿಂಗೆ ಜಾಗನೇ ಇರಲಿಲ್ಲ ರೀ. ಬಸ್ಸುಗಳು ಬರೋಕ್ಕೆ ಹೋಗೋಕ್ಕೆ ಒಂದೇ ಒಂದು ಇಕ್ಕಟ್ಟಾದ ಒಂದೇ ಸಣ್ಣ ಜಾಗ ಇತ್ತು ರೀ. ಆಚೆ ಈಚೆ ತುಂಬ ಬೆಟ್ಟಗಳಿದ್ದು ರೀ. ಗಾಡಿ ಆ ಕಡೆಯಿಂದ ಪಾರಾಗಿ ಬರ್ಬೇಕಾದ್ರೇ ಹೆದ್ರಿಕೆ ಬರ್ತಿತ್ತು ರೀ. ಇಷ್ಟು ಸಣ್ಣ ರಸ್ತೆಯಲ್ಲಿ ಹೇಗೆ ಹೋಗ್ತಿದ್ದೆ ಗಾಡಿ ಅಂತೇಳಿ. ಈಗಿಲ್ಲ, ತುಂಬ 2 ಗಾಡಿ ಆ ಕಡೆ ಈ ಕಡೆ ಹೋಗೋಂಗೆಲ್ಲ ವ್ಯವಸ್ಥೆ ಮಾಡಿದ್ದಾರೆ ರೀ. ಇಲ್ಲಿ ಮಳೆ ಆದಾಗ ಬಂದ್ರೆ ತುಂಬ ಚೆನ್ನಾಗಿರ್ತೈತೆ ರೀ ಗೋಕಾಕ್ ಫಾಲ್ಸದಲ್ಲಿ. ಅಂದ್ರೆ ತುಂಬ ಜಾಸ್ತಿ ನೀರು ಬೀಳ್ತಾ ಇರ್ತದೆ ರೀ. ನೋಡೋಕೆ ತುಂಬ ಚೆನ್ನಾಗಿ ಕಾಣ್ತಿದೆ ರೀ. ಅದು ಇದಷ್ಟು ಮಳೆ ಇರಲಿಲ್ಲ ರೀ ಈಗ. ಮತ್ತು ನಮಗೆ ಟೈಮ್ ಇವಾಗ ಸಿಕ್ತು ಅಂತ ನಾವು ಇವಾಗ ಮತ್ತೆ ಬಂದೀವಿ ರೀ ನೋಡೋಕ್ಕೆ ಅಂತ. ಬಟ್ ಆದ್ರೆ ಸ್ವಲ್ಪ ನಿರಾಶೆನೇ ಆಯ್ತು ರೀ. ಯಾಕಂದ್ರೆ ನಾವು ಇನ್ನೂ ಅಲ್ಲಿ ತಂದು ಫುಲ್ ಕೆಳಗಡೆ ಗುಡಿ ಮುಂದ್ಗಡೆ ಜಾಗ ಓಪನ್ ಇದ್ದರೆ ಅಲ್ಲೆಲ್ಲ ಸ್ವಲ್ಪ ಕಲ್ಲು ನೀರಲ್ಲಿ ಹೋಗಿ ಇನ್ನೊಂದು ಸ್ವಲ್ಪ ಫೋಟೋ ಶೂಟು ಎಲ್ಲ ವಿಡಿಯೋ ಮಾಡ್ಕೊಂಡು ಬರೋದಿತ್ತು ರೀ. ಬಟ್ ಜಾಗ ಅದು ಏನು ಎಲ್ಲ ಪ್ಯಾಕ್ ಮಾಡಿಬಿಟ್ಟಾರೆ, ಎಲ್ಲೂ ಹೋಗಲ್ದಂಗೆ ಆ ಕಡೆ ಹೊರಗಡೆ. ಇದು ಗೋಕಾಕ್ ಫಾಲ್ಸ್ ಗೋಕಾಕ್ದಿಂದ ಬರೀ ಅರ್ಧ ಗಂಟೆ ಅಷ್ಟೇ ಇದೆ ನೋಡಿರಿ ಟೈಮಿಂಗ್. ಮತ್ತು ಬಸ್ಸುಗಳು ಸಾಕಷ್ಟು ಸಿಗ್ತಾವೆ ರೀ ಹೋಗೋದು ಬರೋದಕ್ಕೆ. ಆರಾಮಾಗಿ ಹೋಗಿ ಆರಾಮಾಗಿ ಬರ್ಬೋದು ರೀ, ಏನೂ ಪ್ರಾಬ್ಲಮ್ ಆಗಂಗಿಲ್ಲ. ಬಟ್ ಸ್ವಲ್ಪ ಮಳೆಗಾಲದಲ್ಲಿ ಹೋದ್ರೆ ಭಾಳ ಚಲೋ ಅನ್ನಿಸ್ತೈತೆ ರೀ. ನೋಡಿರಿ, ಇದು ಒಂದು ಗೋಕಾಕ್ದಲ್ಲಿ ಕಾಲೇಜ್ ಇದೆ ರೀ. ಇದು ಒಂದು
ಫೇಮಸ್ ಕಾಲೇಜ್ ಅಂತ ಹೇಳ್ಬೋದು ರೀ. ಇಲ್ಲೂ ಎಲ್ಲ ನಮ್ಮ ಸಿಸ್ಟರ್ ಎಲ್ಲ ಓದಿದಾರೆ ರೀ ಈ ಕಾಲೇಜಲ್ಲಿನೂ. ಅದ್ರ ಒಂದು ವಿಡಿಯೋ ಮಾಡ್ಕೊಂಡಿದ್ದೀನಿ ರೀ. ಆಮೇಲೆ ಇದು ಗೋಕಾಕ್ ಬಸ್ ಸ್ಟ್ಯಾಂಡ್ಗೆ ಹೋಗೋ ಒಂದು ಸರ್ಕಲ್ ಅದು ನೋಡಿರಿ, ಇದೊಂದು ವಿಡಿಯೋ ಮಾಡಿಕೊಂಡೆ. ಗೋಕಾಕ್ ಬಸ್ ಸ್ಟ್ಯಾಂಡ್ಗೆ ಹೋಗಿ ಮತ್ತು ನಾವು ನಮ್ಮ ಬೆಳಗಾವಿಗೆ ಹೋಗೋ ಬಸ್ ಇಟ್ಕೊಂಡು ಮತ್ತೆ ವಾಪಸ್ ಹೋಗ್ತಾ ಇದ್ದೇವೆ ರೀ. ಮತ್ತೆ ವಾಪಸ್ ಹೋಗ್ಬೇಕಾದ್ರೆ ಇಲ್ಲಿ ಅದೇ ನಮ್ಮದು ಸ್ಕೂಲ್ ಹತ್ರನೇ ದಾಟಿ ಹೋಗ್ಬೇಕಾಗಿತ್ತು ರೀ. ಇದು ಲಕ್ಷ್ಮೀ ಟಾಕೀಜು ನೋಡಿರಿ, ಲಕ್ಷ್ಮೀ ಟಾಕೀಜು ಇದು ಇಲ್ಲಿ ಒಂದು ಬಸ್ ಸ್ಟಾಪ್ ಬರ್ತೈತೆ ರೀ. ಆಮೇಲೆ ಮತ್ತು ಹಾಗೆ ನೋಡಿರಿ, ಇದು ನಮ್ಮದು ಸ್ಕೂಲಿಂದ ಈಗ ಸ್ವಲ್ಪ ಎಷ್ಟಾಗುತ್ತೆ ಅಷ್ಟು ವಿಡಿಯೋ ಮಾಡ್ಕೊಂಡಿನಿ ನಾನು. ಇವು ಬಸ್ ಫಾಸ್ಟ್ ಹೋಗ್ತಾವಲ್ಲ ರೀ, ಅದು ಗೊತ್ತಾಗಲ್ಲ ರೀ ಹೀಗಾಗಿ ಇದು ನೋಡಿರಿ ಸ್ಕೂಲ್ ರೀ. ನಾವು ಓದಿದ ಸ್ಕೂಲ್ ರೀ. 1-2 ವರ್ಷ ಇಲ್ಲಿ ಓದಿದ್ದೀವಿ ರೀ. ಬಟ್ ಇಲ್ಲಿ ಓದಿದ್ದು ನಮಗೆ ಭಾಳ ಚಲೋ ಐತ್ರಿ. 2 ವರ್ಷ ಭಾರಿ ನಮಗೆಲ್ಲ ಟೀಚರ್ಸ್ದು ಎಲ್ಲ ಚಲೋ ಐತ್ರಿ. ಅವಾಗ ಟೀಚರ್ಸ್ ಸಪೋರ್ಟ್ ಇತ್ತು ರೀ ಭಾಳ. ಮತ್ತು ಇಲ್ಲಿ ಬಸ್ಸಲ್ಲಿ ಹೋಗ್ತಾ ಇರುವಾಗ ಇದೊಂದು ರೈಲ್ವೆ ಟ್ರ್ಯಾಕ್ ಹತ್ತೈತೆ ನೋಡಿರಿ, 2 ಟ್ರೈನ್ ಹಾಸಿ ಹೋಗೋದು. ಇಲ್ಲಿ ನಮ್ಮ ಬಸ್ ಪಾಸಾಗಿ ಹೋಗ್ತೈತೆ ರೀ ಟ್ರೈನ್ ಮೇಲೆ. ಹಾಗೆ ಇಲ್ಲಿ ಬರಬೇಕಾದ್ರೆ ಮಳೆನೂ ಶುರು ಆಗಿತ್ತು ರೀ, ಅದಕ್ಕೆ ಅದನ್ನೊಂದು ಸ್ವಲ್ಪ ವಿಡಿಯೋ ಮಾಡ್ಕೊಂಡೆ. ನೋಡಿರಿ ಇಲ್ಲೆಲ್ಲ ಗ್ರೀನರಿ ಎಷ್ಟು ಚಲೋ ಕಾಣ್ತದೆ, ಹಸಿರಾಗಿ. ಮತ್ತು ಮಳೆನೂ ಬರ್ತಾಯಿತ್ತು ರೀ, ಮಳೆ ಗಾಳಿ ಜಿಟಿ ಜಿಟಿ ಎಲ್ಲ ತಂಪ ವಾತಾವರಣ ಐತ್ರಿ. ಬೆಳಗಾವಿ ಬಸ್ ಸ್ಟ್ಯಾಂಡ್ಗೆ ಬಂದೀವಿ ರೀ. ಈಗ ನಮ್ಮ CBT ಬಸ್ ಸ್ಟ್ಯಾಂಡ್ ಕಡೆ ಹೋಗ್ತಾ ಇದ್ದೀವಿ ರೀ. ಇಬ್ಬರಿಗೂ ಹಸುವಾಗಿದೆ ಅಂತೇಳಿ ಒಂದು ಊಟ ತೊಗೊಂಡಿವಿ ರೀ, ವೆಜ್ಜದ. ಇಬ್ಬರು 1/2 ಅದರಲ್ಲೇ ಊಟ ಮಾಡಿದ್ವಿ. ಯಾಕಂದ್ರೆ ನಮ್ಮ ಅಕ್ಕ ಜಾಸ್ತಿ ತಿನ್ನಕ್ಕೆ ಬೇವಲ್ಲ ಅಂತಾಳ್ರಿ, ಅದಕ್ಕೆ ಒಂದು ಊಟ ತೊಗೊಂಡಿವಿ ರೀ. ನಮ್ಗೆ ಅದೇ ಒಂದೇ ಜಾಸ್ತಿ ಆಗಿ ಹೋತ್ರಿ ಇಬ್ಬರಿಗೂ. ಅದರಲ್ಲಿ ಎಷ್ಟೊಂದು ವೆರೈಟಿ ಪಲ್ಯ ಸಾರು ಎಲ್ಲ ಕೊಟ್ಟಿದ್ದರು ರೀ. ಒಟ್ಟಿನಲ್ಲಿ 2 ದಿನ ನಾನು ನಮ್ಮ ಅಕ್ಕ ಇಬ್ಬರು ಎಂಜಾಯ್ ಮಾಡಿದ್ವಿ ನೋಡ್ರಿ, ಪ್ರವಾಸ ಎಲ್ಲ ಮಾಡಿ. ಬೆಳಗಾವಿದಲ್ಲೂ ಮಳೆ ಶುರು ಆಗಿತ್ತು ರೀ. ಆದರೂ ಹೇಗೋ ಮತ್ತು ಮನೆಗೆ ಬಂದು ಸೇರ್ಕೊಂಡಿವಿ ರೀ. ಆಮೇಲೆ ಮನೆಗೆ ಬಂದಮೇಲೆ ರಾತ್ರಿ ನೋಡಿರಿ, ಇದು ಊಟಕ್ಕೆ ಆರ್ಡ್ರ್ ಹಾಕಿದ್ವಿ, ಬಿರಿಯಾನಿ ಬಂತು ರೀ ಪಾರ್ಸೆಲ್ಲ. ಈಗ ನಮ್ಮದು ವಾಚ್ಮನ್ ಅವ್ರು ತಂದು ಕೊಡ್ತಾ ಇದ್ದಾರೆ ರೀ. ಹಾಗೆ ನಾನು ನಮ್ಮ ಅಕ್ಕ ಇಬ್ಬರು ಮತ್ತು ಅದೇ ಬಿರಿಯಾನಿನ ಊಟ ಮಾಡಿದ್ವಿ ರೀ ರಾತ್ರಿ. ಬಿಸಿಲ್ಲ ಸ್ವಲ್ಪ ಭಾಳ ಇಬ್ಬರು ಒಂದ್ರಾಗ ತಿನ್ನೋದಿಲ್ಲ ಅಷ್ಟೊಂದು. ಅಣ್ಣ ನೋಡಿ ಇಷ್ಟನೇ ಸಾಕು ಸಾಕು ದೇವಿ, ನಾ ತಿನ್ನು ಸುಮ್ಮನೆ ಕೆಲ್ಸೋದು ಬ್ಯಾಡ ದೇವಿ, ಇಷ್ಟು ಸಾಕು. ಈರುಳ್ಳಿ ಹಾಕಿಲ್ಲ ಇಸ್ಕೋತೀನಿ ನಾನು. ನೀವು ತೆಗೆದು ಈರುಳ್ಳಿ? ಇಲ್ಲ, ನಾ ಏನೂ ತೆಗೆದಿಲ್ಲ. ಇಲ್ಲ ಬೇಕಾದ್ರೆ ನಾನೇ ಇಸ್ಕೋತೀನಿ. ಇವ್ರು ಮಸಾಲೆ ಒಂದು ಕಡೆ ಭಾಳ ಇರಲ್ಲ ಮಟನ್ದು. ಈಗ ನೋಡಿ ಇಷ್ಟ ಹಾಕೊಂಡು ಮಾತು ಇನ್ನೊಂದು ಡಬ್ಬಿ ಐತಲ್ಲೇ. ಇಲ್ಲ ನಂಗೆ ನಾ ಏನು ಹೇಳಿದ್ನಿ, ಒಂದೇ ಡಬ್ಬಿ ಸಾಕಂತ. ಇದು ಅಣ್ಣ ನಂಗೆ ಹೋಗೋದಿಲ್ಲ. ಹೋಗಿಸ್ಕೊ ಹೊಟ್ಟೆ ನಾ ಬೇರೆ ಮನೆ ಮಾಡ್ತಿದ್ದೆ. ನಂಗಾರ ಮನೆ ಬೇರೆ ಮಾಡ್ತಿದ್ದೆ ಸಾಕು. ಹೊಟ್ಟೆ ತಿಂದೈತಿ, ಏನು ತಿಂದೈತಿ ಆ ಕಲೆ ಮಾಡಿಲ್ಲ ಪಾಪ. ಅವ್ರ ಮೇಲೆ ಬಂದಿತ್ತು ನೋಡ್ರಿ. ನಮ್ಮ ಸಿಸ್ಟರ್ ಬಂದಾರಂಥೇಳಿ ಈಕಿ ಬೆಳಗ್ಗೆ ನಮ್ಮ ಅಕ್ಕ ಶೇಖರ್ನೆಲ್ಲ ರೆಡಿ ಮಾಡಿಟ್ಲಿ ರೀ. ನಿನ್ನೆ ಮಾವಿನ ತಂದಿದ್ವಿ. ಮತ್ತು ನಾ ಬೆಳಗ್ಗೆ ಇದು ಜೋಳದ ಹಿಟ್ಟಿನ ಕೊಟ್ಟು ರೆಡಿ ಮಾಡ್ಕೊಂಡೇನಿ. ಮತ್ತು ಇದು ಗೋಧಿ ಹಿಟ್ಟು ರೆಡಿ ಐತ್ರಿ. ಈಗ ಶಿಕರ್ನಿ ಚಪಾತಿ ರೆಡಿ ಮಾಡಿ ಇದನ್ನ ಬೆಳಗ್ಗೆ ಬ್ರೇಕ್ಫಾಸ್ಟ್ ಮಾಡ್ಲಿಕ್ಕತ್ತೇವೆ ನೋಡ್ರಿ. ಆಮೇಲೆ ಇದು ನಿನ್ನೆ ಬರುವಾಗನ ಮಾವಿನ ಹಣ್ಣು ಒಂದು ಡಬ್ಬಿ ತಂದೀವಿ ರೀ. ಒಂದು ಡಬ್ಬಿ ಒಳಗೆ 15 ಹಣ್ಣು ಇದ್ದು ರೀ. 250 ರೂಪಾಯಿ ಮಾಡಿದ್ದು ರೀ. ಮತ್ತು ನೀರ್ಲಂತ ತೊಗೊಂಡಾಡ್ರಿ ನಮ್ಮ ಅಕ್ಕ ತನಗೆ ಬೇಕಂತ. ಅದು ಡಬ್ಬಿನ ತೊಗೊಳಿಲ್ರಿ. ಇದೆಲ್ಲ ಅಕ್ಕಿ ಒಂದು 4 ಕೊಟ್ಟು ಕಳ್ಸೀನಿ ರೀ. ನಾ ಒಂದು 4 ಇಟ್ಕೊಂಡೇನು ಅಷ್ಟೇ ರೀ. ಈಗ ರಾಧಾ ನೋಡಿದ್ದೀನಿ ನೋಡಿ. ನೋಡ್ರಿ ನಮ್ಮ ನಾಷ್ಟ ಶುರು ಆತ್ರಿ. ನಮ್ಮ ಸಿಸ್ಟರ್ ಜೊತೆ ಹೋಳಿಗೆ ಶಿಕರ್ನಿ ತಿನ್ನಾಕತ್ತೇವೆ ನೋಡ್ರಿ. ಎಷ್ಟು ಹೋಳಿಗೆ ಥರ ಆಗಿದೆ. ಮತ್ತು ಬಿಳಿ ಹೋಳಿಗೆ ಅಂತಾರೆ ಇವಕ್ಕೆ.
ನಂಗೆ ಗೆಣಸಿನ ಹೋಳ್ಗೆ ಮತ್ತೇನು ಏನು ಏನು ಹೂರ್ಣದ ಹೋಳಿಗೆ. ಸೇಮ್ ಅವ್ವ ಹಿಂಗೆ ಮಾಡ್ತಿದ್ದೆ. ಇದು ಹೂರ್ಣಾನು ಮಾಡ್ತಾರ ಹೂರ್ಣದ ಹೋಳಿಗೆ ಇದ್ರ ನೋಡಿ. ಬಟ್ ಅದಕ್ಕಿಂತ ಇದು ಭಾಳ ಬೆಸ್ಟ್. ಇದು ಈಜಿನು ಜೋಳದ ಹಿಟ್ಟಿಂದ ಮೆತ್ತು ಇರ್ತೈತೆ. ಶಂಕರಿಗೆ ಮಾಡ್ಕೊಡ್ತಿದ್ದಿ, ನಿಂಗೆ ಟೈಮ್ ಇಲ್ಲ ಮತ್ತು ಅದಕ್ಕೆ ಹಿಟ್ಟು ಸ್ವಲ್ಪ ಎಷ್ಟು ಬೇಕು ಅಷ್ಟೇ ಮಾಡಿದ್ವಿ. ನಮ್ಮ ಪ್ರಿಷಾ ಫುಲ್ ಒಂದೊಂದು ತಿಂತಿದ್ವಿ. ಮೆತ್ತ ಸಾಕತ್ತ. ಮೆತ್ತಗೆ ಇದ್ಲ ಅದಕ್ಕೆ ಅಮ್ಮ ಸೂಪರ್. ಚಲೋ ಐತೆ ಮೆತ್ತ. ಬೆಳಗ್ಗೆ ನಾಷ್ಟ ಮಾಡಿನೂ ನಮ್ಮ ಸಿಸ್ಟರ್ ರೀ ಮತ್ತಕ್ಕಿ ರೆಡಿಯಾಗಿ ಊರಿಗೆ ಹೋದ್ಲಿ ರೀ ಅವ್ರ ಊರಿಗೆ. ಇವತ್ತಿನ ಸುಭಾಷಿತ: ನಾವು ಒಳ್ಳೆಯ ಹಾದಿಯಲ್ಲಿ ಬದುಕುವುದೇ ದೇವರಿಗೆ ನಿಜವಾದ ಪೂಜೆ. ಹಸಿದು ಬಂದ ಜೀವಕ್ಕೆ ಒಂದು ತುತ್ತು ಅನ್ನ ಕೊಟ್ಟರೆ ಅದೇ ದೇವರಿಗೆ ಪ್ರಸಾದ ಎಂದು ಹೇಳುತ್ತಾ ನಾನು ಇವತ್ತಿನ ಈ ವ್ಲಾಗನ್ನು ಮುಗಿಸ್ತಾ ಇದ್ದೇನೆ. ಮತ್ತು ನನ್ನ ವಿಡಿಯೋದನ್ನು ಯಾರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ ಅಂತ ಕೇಳ್ಕೊತೀನಿ. ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ ಮತ್ತು ಶೇರ್ ಮಾಡಿ ಎಂದು ಹೇಳುತ್ತಾ ನಾನು ಮತ್ತೆ ಮುಂದಿನ ವ್ಲಾಗದಲ್ಲಿ ನಿಮ್ಮನ್ನು ಭೇಟಿಯಾಗುತ್ತೇನೆ. ಟಿಲ್ ದೆನ್ ಟೇಕ್ ಕೇರ್. ಬಾಯ್ ಬಾಯ್.